ನ್ಯೂಸ್ 18 ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ಕುನ್ನೂರ್, ಗದಗದ ಪ್ರತಿನಿಧಿ. ಆ ಗ್ರಾಮದ ದೇವತೆಯ ಜಾತ್ರೆಯಾಗಿ ಕಳೆದ 12 ವರ್ಷದ ಹಿಂದೆ ಸಹ ಜಾತ್ರೆಯಾಗಿತ್ತು. ಆದರೆ ಮರಳಿ ಈಗ 12 ವರ್ಷದ ನಂತರ ಜಾತ್ರೆಯನ್ನು ಮಾಡ್ತಾ ಇದ್ದಾರೆ. ಆ ಗ್ರಾಮ ದೇವತೆಗಳ ಜಾತ್ರೆಯನ್ನು ನೋಡೋದೇ ಒಂದು ಹಬ್ಬ. ಅಷ್ಟೊಂದು ಅದ್ಧೂರಿಯಾಗಿ ಆ ಜಾತ್ರೆಯನ್ನು ಸಹ ಈಗ ಮಾಡ್ಕೊಂಡು ಬರ್ತಾ ಇದ್ದಾರೆ. ಊರೊಳಗೆ ಬರ್ತಕ್ಕಂಥ ಯಾವುದೇ ಭಕ್ತರಾದರೂ ಸಹ ಕಾಲಿಗೆ ಚಪ್ಪಲಿಗಳನ್ನು ಹಾಕುವಂತಿಲ್ಲ ಮತ್ತು ಗ್ರಾಮಸ್ಥರು ಯಾರೂ ಕೂಡ ಮನೆಯಲ್ಲಿ ಒಲೆ ಹಚ್ಚುವಂತಿಲ್ಲ, ಅಡುಗೆ ಮಾಡುವಂತಿಲ್ಲ. ಹೀಗಾಗಿ ಸಾಕಷ್ಟು ಕಟ್ಟುನಿಟ್ಟುಗಳ ಸಂಪ್ರದಾಯವಾದ ಮೂಲಕ ಈ ಒಂದು ಜಾತ್ರೆಯನ್ನು ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಯಾರೂ ಸಹ ಆ ಒಂದು ಗ್ರಾಮದಲ್ಲಿ ಅವರು ನಾನ್ ವೆಜ್ ಊಟವನ್ನು ಮಾಡುವಂತಿಲ್ಲ, ನಾನ್ ವೆಜ್ ಅಡುಗೆಯನ್ನು ಸಹ ಮಾಡುವಂತಿಲ್ಲ. ಹೀಗಾಗಿ ಸಾಕಷ್ಟು ಕಟ್ಟುಪಾಡುಗಳಲ್ಲೇ ಈ ಒಂದು ಅದ್ಧೂರಿಯಾಗಿ ಈ ಒಂದು ಜಾತ್ರೆಯನ್ನು ಮಾಡಲಾಗ್ತದೆ. ಇನ್ನು ಗದಗ ತಾಲೂಕಿನ ಮುಳುಗುಂದ ಗ್ರಾಮದ ಗ್ರಾಮ ದೇವತೆಗಳಾಗಿರ್ತಕ್ಕಂಥ ದುರ್ಗಮ್ಮ ಹಾಗೂ ದ್ಯಾಮಮ್ಮ ದೇವಿಯ ಜಾತ್ರೆಯನ್ನು ಸಡಗರ ಸಂಭ್ರಮದಿಂದ ಆಚರಣೆಯನ್ನು ಮಾಡ್ಕೊಂಡು ಬರಲಾಗ್ತಾ ಇದೆ. ಕಳೆದ 12 ವರ್ಷಗಳ ಹಿಂದೆ ಜಾತ್ರೆಯಾಗಿತ್ತು. ಈಗ ಮತ್ತೆ 12 ವರ್ಷದ ನಂತರ ನೂತನವಾಗಿ ದೇವಿ ಮೂರ್ತಿಗಳನ್ನು ರೆಡಿ ಮಾಡಿಸಿ ಪ್ರತಿಷ್ಠಾಪನೆಯನ್ನು ಮಾಡುವಂಥ ಕಾರ್ಯಕ್ಕೆ ಈಗ ಗ್ರಾಮಸ್ಥರು ಮುಂದಾಗಿದ್ದಾರೆ. ಹೀಗಾಗಿ ಈ ಒಂದು ಅದ್ಧೂರಿಯಾದಂತಹ ಮೆರವಣಿಗೆಯನ್ನು ಗ್ರಾಮದ ಎಲ್ಲ ಪ್ರಮುಖ ಬೀದಿಗಳಲ್ಲಿಯೂ ಕೂಡ ಅದ್ಧೂರಿಯಾಗಿ ಮೆರವಣಿಗೆ ಮಾಡುವ ಮೂಲಕ ಈ ಒಂದು ಗ್ರಾಮ ದೇವತೆಯ ಅದ್ಧೂರಿ ಜಾತ್ರೆಯನ್ನು ಮಾಡಲಾಗ್ತಾ ಇದೆ. ಯಾಕಂದರೆ ಈ ಒಂದು ಜಾತ್ರೆಗೆ ಗ್ರಾಮದಿಂದ ಬೇರೆ ಗ್ರಾಮಗಳಿಗೆ ಮದುವೆ ಮಾಡಿಕೊಟ್ಟಂತಹ ಹೆಣ್ಣು ಮಕ್ಕಳು ಸಹ ಮರಳಿ ಈ ಒಂದು ಗ್ರಾಮಕ್ಕೆ ಬಂದು ಆ ಒಂದು ಜಾತ್ರೆಯಲ್ಲಿ ಭಾಗಿಯಾಗುವಂಥದ್ದು. ಯಾರೇ ಈ ಒಂದು ಗ್ರಾಮಸ್ಥರು ಕೂಡ ಊರು ಬಿಟ್ಟು ಹೋಗಿ ಎಲ್ಲೋ ಒಂದು ಕಡೆ ನೆಲೆಸಿರ್ತಾರೆ, ಅವರೂ ಕೂಡ ಈ ಒಂದು ಗ್ರಾಮ ದೇವತೆ ಜಾತ್ರೆಗೆ ಬಂದು ಈ ಜಾತ್ರೆಯಲ್ಲಿ ಭಾಗಿಯಾಗಬೇಕು ಅಂಥ ಒಂದು ಕಟ್ಟುನಿಟ್ಟಿನ ಸಂಪ್ರದಾಯ ಕೂಡ ಈಗ ಅಲ್ಲಿರುವಂಥದ್ದು. ಯಾಕಂದರೆ ಈ ಒಂದು ಗ್ರಾಮ ದೇವತೆಯ ಜಾತ್ರೆಯನ್ನು ಅದ್ಧೂರಿಯಾಗಿ ಸಡಗರ ಸಂಭ್ರಮದಿಂದ ಈ ಒಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆ ಸಂದೇಶ ಸಾರುವ ನಿಟ್ಟಿನಲ್ಲಿ ಕೂಡ ಈ ಒಂದು ಜಾತ್ರೆಯನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ರೀತಿ ಜಾತಿ ಭೇದ ಪಂಥ ಯಾವುದೂ ಇಲ್ಲ, ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿಂತು ಈ ಒಂದು ಗ್ರಾಮ ದೇವತೆಗಳ ಜಾತ್ರೆಯನ್ನು ಸಡಗರ ಸಂಭ್ರಮದಿಂದ ಮಾಡಲಾಗ್ತಾ ಇದೆ. ಅಷ್ಟೇ ಅಲ್ಲದೆ ಗ್ರಾಮ ದೇವತೆಗಳ ಮೆರವಣಿಗೆಯನ್ನು ಪ್ರಮುಖ ರಸ್ತೆಯಲ್ಲಿ ಪ್ರಮುಖ ಬೀದಿಗಳಲ್ಲಿ ಮನೆಗೆ ತೆರಳಿ ಒಂದು ದೇವಿಯನ್ನು ಪೂಜೆಯನ್ನು ಮಾಡಿಸಲಾಗುತ್ತೆ. ಮನೆಗೆ ತೆರಳಿ, ಯಾಕಂದರೆ ಸುಮಾರು ಗ್ರಾಮದಲ್ಲಿರ್ತಕ್ಕಂಥ ಬಹುತೇಕ ಮನೆಗಳಿಗೆ ಹೋಗಿ ಕೂರಿಸಿ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಆ ದೇವಿಯನ್ನು ಬರಮಾಡಿಕೊಳ್ಳುವಂಥ ಕೆಲಸ ಸಹ ಆಗುತ್ತೆ. ದೇವಿ ಆಶೀರ್ವಾದ ಇದ್ದರೆ ನಮಗೆ ಮುಂದೆ ಕೂಡ ಸಾಕಷ್ಟು ಸಮೃದ್ಧವಾದಂಥ ಫಲ ಸಿಗುತ್ತೆ ಅನ್ನುವಂಥ ನಂಬಿಕೆ ಕೂಡ ಇದೆ. ಹೀಗಾಗಿ ಗ್ರಾಮದ ಮನೆಗೆ ತೆರಳಿ ದೇವಿಯು ಕೂಡ ಅವರ ಮನೆಗೆ ತೆರಳಿ ಅವರಿಗೆ ಪೂಜೆಯನ್ನು ಮಾಡಿಸಿಕೊಂಡು ಪೂಜೆ ಮಾಡುವ ಮೂಲಕ ಆ ದೇವಿಗೆ ಒಂದು ವಿಶೇಷವಾದಂಥ ಪೂಜೆ ಪುನಸ್ಕಾರವನ್ನು ಮಾಡ್ತಾರೆ. ಹೀಗಾಗಿ ಆ ದೇವಿಯ ಒಂದು ಪ್ರಾರ್ಥನೆಯನ್ನು ಮಾಡಿ ಆ ದೇವಿಯಿಂದ ವರಮನ್ನು ಪಡೆಯುವಂಥ ಕೆಲಸ ಸಹ ಆಗುತ್ತೆ. ಜೊತೆಗೆ ಇನ್ನು ಈ ಒಂದು ಜಾತ್ರೆಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಸಾಕಷ್ಟು ಭಕ್ತರು ಕೂಡ ಬರ್ತಾ ಇದ್ದಾರೆ. ಇಂತಹ ಒಂದು ಅದ್ದೂರಿ ಸಡಗರ ಸಂಭ್ರಮ ಒಂದು ಜಾತ್ರೆಗೆ ಮುಳುಗುಂದ ಕೂಡ ಸಾಕ್ಷಿಯಾಗಿದೆ. ಹೀಗಾಗಿ ಇದೇ ವಿಚಾರ ಸಂಬಂಧಪಟ್ಟಂಗೆ ಮುಳುಗುಂದ ಗ್ರಾಮಸ್ಥರು ಕೂಡ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ. ನಮಗೂ ಗೊತ್ತಿದ್ದಿದ್ದಿಲ್ಲ, ಭಾಳ ಸಂಭ್ರಮದಿಂದ ಸಡಗರದಿಂದ ನಮ್ಮ ಊರಿನವರು ಈ ಮುಳುಗುಂದ ಗ್ರಾಮದ ಜನತೆಯರು ಎಲ್ಲರೂ ಭೇದ ಭಾವದ ಇಲ್ದನ ಎಲ್ಲರೂ ಚೆನ್ನಾಗಿ ಜಾತ್ರೆಯನ್ನು ಆಚರಣೆಯನ್ನು ಮಾಡಾಕತ್ತೀವಿ. ಆಮೇಲೆ ಈ ವಿಶೇಷತೆ ಏನಪ್ಪ ಅಂತಂದ್ರೆ ಆ ದೇವಿಯನ್ನು ನಾವು ಯಾವ ಥರ ಜನರು ಆಗಮನ ಮಾಡ್ಕೋತಾರೆ ಅನ್ನೋದು ನೋಡೋದು ಒಂದು ದೊಡ್ಡ ಸಡಗರ ಆಗಿಬಿಟ್ಟೈತಿ ನಮ್ಗೆ. 12 ವರ್ಷಗಳ ನಂತರ ನಡೆಯೋದಂತ ಅಂದರೆ ಅಷ್ಟು ದೊಡ್ಡ ಐತಿಹಾಸಿಕ ಜಾತ್ರೆ ಇದು. ನಾವೆಲ್ಲರೂ ಏನಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಮೊಮ್ಮಕ್ಕಳು ಆಮೇಲೆ ಎಲ್ಲ ಈ ಊರಿನ ಹೆಣ್ಮಕ್ಳು ಅವ್ರಿಗೆ ನಾವು ಬರಮಾಡಿಕೊಂಡು ಗ್ರಾಮ ದೇವತೆಯ ಜಾತ್ರೆ. ಗ್ರಾಮ ದೇವತೆ ಅಂದರೆ ದ್ಯಾಮವ್ವ ದುರ್ಗವ್ವ ಎರಡು ಅಕ್ಕ ತಂಗಿ ಕೂಡಿದ್ದು ಒಂದು ಗ್ರಾಮ ದೇವತೆ ಮಂದಿರ ನಮ್ಮಲ್ಲಿ. ಪ್ರತಿ 12 ವರ್ಷಕ್ಕೊಮ್ಮೆ ಜಾತ್ರೆ ಮಾಡುವ ಪದ್ಧತಿ ಹಿಂದಿನ ಹಿರಿಯರು ಮಾಡ್ಕೊತ ಬಂದಿದ್ದಾರೆ. ಅದು 12 ವರ್ಷದ ಒಳಗೆ ಮಾಡೋಕ್ಕೆ ಬರಲ್ಲ, 12 ವರ್ಷದ ನಂತರನೇ ಮಾಡೋದು. ಅಂದರೆ ನಾವು 2011ರಾಗ ಮಾಡಿದ್ವಿ, ಅದು 12 ವರ್ಷಕ್ಕೆ 2023ಕ್ಕೆ ಮಾಡಬೇಕಿತ್ತು. ಆ ವರ್ಷದ ಮಳೆ ಬೆಳೆ ಊರ ಪರಿಸ್ಥಿತಿ ಮೇಲೆ ಹಮ್ಮಿಕೊತೀವಿ. ಈಗ 14 ವರ್ಷದ ನಂತರ ಮಾಡಾಕತ್ತಿದ್ದೀವಿ. ಆ ಹೋದ ವರ್ಷದಕ್ಕಿಂತ ಈ ವರ್ಷ ಬಲು ವಿಜೃಂಭಣೆಯಿಂದ ಮಾಡಿದ್ದೀವಿ. ಇಲ್ಲಿ ಮನೆಗೆ ಹುಟ್ಟಿದ ಅಕ್ಕಂಗಿಯರು ಅಣ್ಣತಮ್ಮಗಳು ಎಲ್ಲರ ಹೋಗಿರಲಿ, ಅವರು 12 ವರ್ಷದೊಳಗೆ ನಮ್ಮ ಕೂಟ ಯಾವುದೇ ಮನಸ್ತಾಪನೂ ಆಗಿರಲಿ ಅದನ್ನೆಲ್ಲ ರಾಜಿ ಮಾಡಿಕೊಂಡು ಅವ್ರನ್ನೆಲ್ಲ ಮನೆಗೆ ಕರೆಸಿ ಅವ್ರಿಗೆ ಅತಿಥಿ ಸತ್ಕಾರ ಮಾಡಿ ನಮ್ಮ ಬಾಂಧತ್ವ ಉಳಿಸ್ಕೊಳ್ಳೋಕೆ ಮಾಡೋದ ಈ ಜಾತ್ರೆ.
ಇವತ್ತು ನಮ್ಮ ಊರಿನಾಗ ವೈಭವಪೂರ್ಣವಾಗಿ ಏನಪ್ಪ ಅಂದ್ರೆ ದ್ಯಾಮವ್ವ ದುರ್ಗಮ್ಮನ ಜಾತ್ರೆ ಒಂದು 5 ದಿನಗಳ ಕಾಲ ಸತತವಾಗಿ ವೈಭವಪೂರ್ಣವಾಗಿ ನಡೀತಾ ಇದೆ. ಎಲ್ಲ ಕಡೆಯಿಂದ ಎಲ್ಲ ಸ್ಥಳದಿಂದನೂ ಏನಪ್ಪ ಅಂದ್ರೆ ಜನಸಾಗರ ಹರಿದು ಬರ್ತಾ ಇದೆ. ಎಲ್ಲ ಕುಟುಂಬದವರು ಸಡಗರ ಸಂಭ್ರಮದಿಂದ ಮನೆ ಮನೆಗೆ ಎಲ್ಲರೂ ತಮ್ಮ ಬೀಗರುಗಳನ್ನಾಗಿರ್ಬೋದು, ಎಲ್ಲರನ್ನೂ ಮನೆ ಮಕ್ಕಳನ್ನಾಗಿರ್ಬೋದು ಎಲ್ಲರನ್ನೂ ಬರಮಾಡಿಕೊಂಡು ವೈಭವಪೂರ್ಣವಾಗಿ ಜಾತ್ರೆಯನ್ನು ಆಚರಿಸ್ತಾ ಇದ್ದೀವಿ. ದ್ಯಾಮವ್ವ ದುರ್ಗಮ್ಮನ ಜಾತ್ರೆ ನಾನು 8ನೇ 9ನೇ ಇದ್ದಾಗ ಈ ಜಾತ್ರೆಯನ್ನು ನೋಡಿದ್ದೆ ನಮ್ಮ ಅಜ್ಜಾರ ಜೊತೆಗೆ. ಹಂಗೆ ಈಗ 15 ವರ್ಷ ನಂತರ 12 ವರ್ಷ ನಂತರ ಈ ಒಂದು ಜಾತ್ರೆ ನಡೀತಾ ಇದೆ. ಭಾಳ ಖುಷಿ ಆಗುತ್ತೆ. ಎಲ್ಲರೂ ನಮ್ಮ ಬಳಗ ನೋಡ್ಬೋದು ನಾವು ಜಾತ್ರೆ ಒಳಗೆ ಎಲ್ಲರೂ ಯಾರ್ಯಾರು ನಮ್ಗೆ ಭಾಳ ದಿನ ಸಿಕ್ಕಿಲ್ಲ, ಈ ಜಾತ್ರೆಯಲ್ಲಿ ಎಲ್ಲರೂ ನಾವು ಪರಿಚಯ ಮಾಡ್ಕೊಂಡ್ವಿ, ಮಾತಾಡ್ಸಿದ್ವಿ. ಭಾಳ ಖುಷಿ ಆಗುತ್ತೆ. ಎಸ್ ವೀಕ್ಷಕರು ಕೇಳಿದಲ್ಲ ಗ್ರಾಮಸ್ಥರ ಮಾತನ್ನು. ಯಾಕಂದರೆ ಭಕ್ತರು ಕೂಡ ಬೇರೆ ಬೇರೆ ಜಿಲ್ಲೆಗಳಿಂದ ಆಗಮಿಸಿ ಈ ಒಂದು ಗ್ರಾಮ ದೇವತೆಯ ಜಾತ್ರೆಯಲ್ಲಿ ಪಾಲ್ಗೊಂಡು ಅದ್ದೂರಿಯಾದಂಥ ಜಾತ್ರೆಯಲ್ಲಿ ಪಾಲ್ಗೊಂಡು ಸಡಗರ ಸಂಭ್ರಮದಿಂದ ಖುಷಿಯಿಂದ ಈ ಒಂದು ಜಾತ್ರೆಯನ್ನು ಆಚರಣೆಯನ್ನು ಮಾಡ್ತಾರೆ. ಯಾಕಂದರೆ ಕಳೆದ 12 ವರ್ಷದ ನಂತರ ಈ ಜಾತ್ರೆಯಲ್ಲಿ ಈಗ ಜನರು ಸಹ ಬಂದು ಪಾಲ್ಗೊಳ್ತಾ ಇದ್ದಾರೆ. ಅಷ್ಟೊಂದು ಅದ್ಭುತವಾದಂಥ ಜಾತ್ರೆಯಲ್ಲಿ ಭಾಗಿಯಾಗಿ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ ವೀಕ್ಷಕರೇ, ಈ ವಿಡಿಯೋ ಮೇಲೆ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ.